ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ. ನಾನು ಸೋಮಣ್ಣ ಮಾಚಿಮಾಡ. ರಾಗಿಣಿ ಬಹುಶಃ ಎಲ್ರಿಗೂ ಕೂಡ ಗೊತ್ತಿರೋದು ಒಬ್ಬ ನಟಿ, ಹಾಗೆಯೇ ಕಳೆದ ವರ್ಷ ಆದಂಥ ಒಂದು ಇನ್ಸಿಡೆಂಟ್ ಬಹುಶಃ ಎಲ್ರಿಗೂ ಕೂಡ ನೆನಪಿರ್ಬೋದು. ಆದರೆ ನಾನಿವತ್ತು ರಾಗಿಣಿಯವರ ಮತ್ತೊಂದು ಮುಖ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಈ ಮೂಲಕ ಉತ್ತಮ ಸಮಾಜವನ್ನು ಕಟ್ಟುವಂಥ ಕೆಲಸದಲ್ಲಿ ನಟಿ ರಾಗಿಣಿಯವರು ತೊಡ್ಕೊಂಡಿದ್ದಾರೆ. ಇವತ್ತು ನನ್ನ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ರಾಗಿಣಿಯವರು ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ರಾಗಿಣಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು, ತುಂಬ ಚೆನ್ನಾಗಿದ್ದೀನಿ. ಮೊದಲಿಗೆ ಶುಭಾಶಯಗಳು, ಕಂಗ್ರ್ಯಾಚುಲೇಷನ್ಸ್ ತಮಗೆ. ನಾನು ಹಲವು ವರ್ಷಗಳಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ. ಕೆಲವು ದಿನಗಳಿಂದ ನಿರಂತರವಾಗಿ ಕೊರೋನಾ ಅಲೆ ಆದ ನಂತರ ಆದ ನಂತರ ಸಾಕಷ್ಟು ಜನರಿಗೆ ಹಸಿವನ್ನು ನೀಗಿಸುವಂಥ ಕೆಲಸ ಮಾಡ್ತಾ ಇದ್ರಿ. ಸಾಕಷ್ಟು ಜನರಿಗೆ ಮೆಡಿಕಲ್ ಹೆಲ್ಪ್ಗಳನ್ನು ಮಾಡ್ತಾ ಇದ್ರಿ. ನನ್ನ ಕಡೆಯಿಂದ ವೈಯಕ್ತಿಕವಾಗಿ, ನನ್ನ ಸಂಸ್ಥೆ ಕಡೆಯಿಂದ ಅಭಿನಂದನೆಗಳು ತಮಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಥಿಂಕ್ ನೀವು ನಿಮ್ಮ ಟೀಮ್ ಆಗಲಿ, ಈ ಚಾನಲ್ ಆಗಲಿ, ಐ ಥಿಂಕ್ ಫಸ್ಟ್ ದಿನದಿಂದನೇ ನಮ್ಮನ್ನು ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಅದಕ್ಕೂ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಐ ಥಿಂಕ್ ದಟ್ ನ್ಯೂಸ್ ಸೋಷಿಯಲ್ ಮೀಡಿಯಾ ಸಚ್ ಎ ಸ್ಟ್ರಾಂಗ್ ಫೋರಮ್ ದಟ್ ನಾವು ಕರೆಕ್ಟಾಗಿ ಒಂದು ಒಳ್ಳೆ ವಿಚಾರ ಆಗಲಿ ಅಥವಾ ಒಳ್ಳೆ ಟಾಪಿಕ್ನ ಪ್ರಮೋಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ, ದೀಸ್ ಮೀಡಿಯಮ್ಸ್ ಆರ್ ಸೋ ಸ್ಟ್ರಾಂಗ್ ಆ್ಯಂಡ್ ರೀಚ್ ಪೀಪಲ್ ಸೋ ಫಾಸ್ಟ್ ದಟ್ ಈ ಮೀಡಿಯಮ್ಸ್ ಮೂಲಕ ನಾವು ತುಂಬಾ ರೀಚ್ ಆಗ್ಬೋದು, ಒಳ್ಳೆ ಕೆಲಸಗಳನ್ನ ಮಾಡ್ಕೋಬೋದು. ಸಮ್ ಪೀಪಲ್ ಆರ್ using it the right way, some people are not using it the right way. And ನನ್ನ ಪ್ರಕಾರ ಐ ಥಿಂಕ್ ಪ್ರತಿಯೊಬ್ಬರು ಪರ್ಸನ್ ಶುಡ್ ಫೋಕಸ್ ಆನ್ ಯೂಸಿಂಗ್ ದಿಸ್ ಸ್ಟ್ರಾಂಗ್ ಮೀಡಿಯಮ್ ಆಫ್ ಫೋರಮ್ ಟು ಕ್ರಿಯೇಟ್ ಗುಡ್ ಆ್ಯಂಡ್ ಡೂ ಗುಡ್ ಆ್ಯಂಡ್ ಸ್ಪ್ರೆಡ್ ಪಾಸಿಟಿವಿಟಿ ಅರೌಂಡ್. ಯಾಕಂದರೆ ಅದು ದಟ್ ಇಸ್ ದ ನೀಡ್ ಆಫ್ ದಿ ಅವರ್ ಅಂತ ಅನ್ಸುತ್ತೆ ನನಗೆ. ಏನೇನು ಮಾಡ್ತಾ ಇದ್ರಿ? ಹೇಗಿರುತ್ತೆ ಎವ್ರಿ ಡೇ ಲೈಫ್ ಸ್ಟೈಲ್ ಈಗ? ಸದ್ಯಕ್ಕಂತೂ ಆ್ಯಕ್ಚುಲಿ ಮಿಸ್ ಗೆಟಿಂಗ್ ಅಪ್ ಆ್ಯಂಡ್ ಗೋಯಿಂಗ್ ಟು ಶೂಟಿಂಗ್, ಅದು ಒಂದು ಮಿಸ್ ಮಾಡ್ಕೋತಾ ಇದ್ದೀವಿ ತುಂಬ. ಬಹುಶಃ ಆಲ್ಮೋಸ್ಟ್ 1 year ವಿ ಟೆಕ್ನಿಕಲಿ ನಾಟ್ ಬಿನ್ ಶೂಟಿಂಗ್. ಸೊ ಇಂಡಸ್ಟ್ರಿ ನಿಜವಾದ ರೂಪದಲ್ಲಿ ಸಫರ್ ಆಗಿರೋದಂತೂ ಒಂದು ಇಂಡಸ್ಟ್ರಿ ಈಸ್ ದ ಫಿಲ್ಮ್ ಇಂಡಸ್ಟ್ರಿ. ಬಟ್ ಇವಾಗ ಲಾಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿ ಆ್ಯಕ್ಚುಲಿ ಸಾಕಷ್ಟು ನೀವು ಹೇಳಿದಾಗೆ ಸಾಕಷ್ಟು ಇಯರ್ಸಿಂದ ನಾನು ಬೇರೆ ಬೇರೆ ರೀತಿಯಾದ ಸೋಷಿಯಲ್ ಕಾಸಸ್ನ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದೆ. ಬಟ್ ಕರೋನಾ ಬಂದ ತಕ್ಷಣ ವೆನ್ ಎವ್ರಿಬಡಿ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು, ವಿ ಸ್ಟಾರ್ಟೆಡ್ ಡೂಯಿಂಗ್ ಸರ್ವಿಸಸ್. ಫಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ಸಿಂದ ಹಿಡಿದು ಆಮೇಲೆ ಲಾಸ್ಟ್ ಇಯರ್ ಆಲ್ಮೋಸ್ಟ್ ಬಹುಶಃ 10,000 ಮೀಲ್ಸ್ ಆಗಲಿ, 1.5 ಲಕ್ಷ ರಾಷನ್ ಕಿಟ್ಸ್ ಆಗಲಿ, ಮೆಡಿಕಲ್ ಕಿಟ್ಸ್ ಆಗಲಿ ಎಲ್ಲೆಲ್ಲೋ ಪ್ರೊವೈಡ್ ಮಾಡಿದ್ವಿ. ದೆನ್ ಈ ವರ್ಷ ಮತ್ತೊಮ್ಮೆ ವಿ ಸ್ಟಾರ್ಟೆಡ್. ಐ ಥಿಂಕ್ ಇಟ್ಸ್ ಬಿನ್ ಇವಾಗ ಆಲ್ಮೋಸ್ಟ್ 1 month ಆಗ್ತಾ ಬಂದಿದೆ ದಟ್ ವಿ ಸ್ಟಾರ್ಟೆಡ್ ಮತ್ತೆ ಜೆನೆಕ್ಸ್ಟ್ ಮೂಲಕ. ಯಾವ ಥರ ಜನರನ್ನ ಟಾರ್ಗೆಟ್ ಮಾಡ್ತಾ ಇದ್ರಿ? ಅಂದರೆ ಸರ್ವಿಸ್ ಯಾರಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಹೇಗೆ ಟೀಮ್ ಹೇಗೆ ವರ್ಕ್ ಮಾಡ್ತಾ ಇದೆ? ಸೊ ಏನಾಗಿದೆ ಅಂದರೆ ಪ್ರತಿ ಒಂದು ಏನಾದರೂ ಕಾನ್ಸ್ಟಿಟ್ಯೂನ್ಸಿ ಹೇಳ್ಬೋದು, ಡಿಸ್ಟ್ರಿಕ್ಟ್ ಇರ್ಬೋದು, ತಾಲೂಕು ಇರ್ಬೋದು, ಅವ್ರವ್ರ ಪರವಾಗಿ ದೆರ್ ಆರ್ ಅ ಲಾಟ್ ಆಫ್ ಲೀಡರ್ಸ್ ಹೂ ಆರ್ ಡೂಯಿಂಗ್ ದೇರ್ ಜಾಬ್ಸ್ ಆ್ಯಂಡ್ ಅವ್ರ ಪರವಾಗಿ ಅವ್ರ ಜನಕ್ಕೆ ಅವ್ರವ್ರ ರೀತಿಯಾದಲ್ಲಿ ಅವ್ರು ಕಾಂಟ್ರಿಬ್ಯೂಷನ್ಸ್ ಮಾಡ್ತಾನೆ ಇದ್ದಾರೆ. ವಿ ಆರ್ ನಾಟ್ ಅಸೋಸಿಯೇಟೆಡ್ ವಿತ್ ಎನಿ ಪಾರ್ಟಿ. ನನಗೆ ಯಾವುದೋ ಪೊಲಿಟಿಕಲ್ ಇನ್ಫ್ಲೂಯೆನ್ಸಸ್ನ ಯೂಸ್ ಮಾಡ್ತಾ ಇಲ್ಲ ನಾವು, ಅದ್ರ ಜೊತೆಗೂ ವರ್ಕ್ ಮಾಡ್ತಾ ಇಲ್ಲ ನಾವು. ಇಂಡಿಪೆಂಡೆಂಟ್ ಆಗಿ ಒಬ್ಬ ಟೀಮ್ ಆಫ್ ವಾಲಂಟಿಯರ್ಸ್, ಜೆನೆಕ್ಸ್ಟ್ ಫಸ್ಟ್ ಆರ್ ಡಿ ವೆಲ್ಫೇರ್ ಇತ್ತು, ಇವಾಗ ಜೆನೆಕ್ಸ್ಟ್ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿದ್ವಿ. ಸೊ ಅದ್ರ ಮೂಲಕ ವಿ ಆರ್ ಟ್ರೈಂಗ್ ಟು ಪ್ರಮೋಟ್ ಆ್ಯಂಡ್ ಟ್ರೈಂಗ್ ಟು ಹೆಲ್ಪ್ ಕಮ್ಯುನಿಟೀಸ್ ಆ್ಯಂಡ್ ಸೆಕ್ಟರ್ಸ್ ಇಗ್ನೋರ್ ಆಗಿರೋದು, ನಿಗ್ಲೆಕ್ಟ್ ಆಗಿರೋದು. ಲೈಕ್ ಇವಾಗ ನೀವು ನೋಡಿ ಸ್ಲಮ್ಸ್ ಆಗಿರ್ಬೋದು, ಇಮಿಗ್ರೆಂಟ್ಸ್ ಆಗಿರ್ಬೋದು, ಟ್ರಾನ್ಸ್ಜೆಂಡರ್ಸ್ ಆಗಿರ್ಬೋದು, HIV ಪೇಷಂಟ್ಸ್ ಆಗಿರ್ಬೋದು, ಅನಾಥ ಮಕ್ಕಳಾಗಿರ್ಬೋದು, ಓಲ್ಡ್ ಏಜ್ ಹೋಮ್ಸ್ ಆಗಿರ್ಬೋದು. ಸೊ ಏನಾಗ್ತಾ ಇದೆ ಅಂದರೆ ಈ ಒಂದು ಸ್ಪೆಸಿಫಿಕ್ ಸೆಕ್ಟರ್ ಆಫ್ ದ ಕಮ್ಯುನಿಟಿ ಏನಿದೆ ಅಂದರೆ ಯಾರೂ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ. ಆ್ಯಂಡ್ ಅದ್ರ ಜೊತೆಗೆ ಸ್ವಂತ ಅಬೌಟ್ 8 to 10 ಆಲ್ ಓವರ್ ಬ್ಯಾಂಗ್ಳೂರ್ ಸ್ಲಮ್ಸಲ್ಲಿ ಟೈಅಪ್ ಮಾಡಿದ್ವಿ. ಅಲ್ಲಿ ದಿನ ಒಂದು ಆಲ್ಮೋಸ್ಟ್ 1,500 ಮೀಲ್ಸ್ ಮಾಡ್ತಾ ಇದ್ವಿ ನಾವು. ನಮ್ಮ ಕಿಚನಿಂದಾನೇ ಹೋಗುತ್ತೆ, ಪ್ಯಾಕ್ ಮಾಡಿ ಎಲ್ಲ ವಾಲಂಟಿಯರ್ಸ್. ಒಂದೊಂದು ಏರಿಯಾಲಿ ಒಂದೊಂದು ಸ್ಪೆಸಿಫಿಕ್ ಪರ್ಸನ್ ಇದೆ. ಯಾಕಂದರೆ ಎಲ್ಲ ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ, ಲಾಕ್ಡೌನ್ ಇರೋದ್ರಿಂದ ವಿ ಆರ್ ಕೀಪಿಂಗ್ ಇಟ್ ವೆರಿ ವೆರಿ ಲಿಮಿಟೆಡ್. ಇದ್ದಿದ್ದರೆ ನಮಗೆ ಐ ವುಡ್ ಹ್ಯಾವ್ ಹ್ಯಾಡ್ 50 ವಾಲಂಟಿಯರ್ಸ್ ಆ್ಯಂಡ್ ಐ ವುಡ್ ಹ್ಯಾವ್ ಲವ್ ಟು ಡೂ ಇಟ್. ಬಟ್ ಎಷ್ಟು ನಮಗೆ ರೆಸ್ಟ್ರಿಕ್ಷನ್ಸ್ ಇದೆ ಅದನ್ನು ಎಲ್ಲ ರೂಲ್ಸ್ನ ಫಾಲೋ ಮಾಡ್ತಾ ಒಂದೊಂದು ಏರಿಯಲ್ಲಿ ಒಂದೊಂದು ಪರ್ಸನ್ ಇನ್ಚಾರ್ಜ್ ತಗೊಂಡು ಈ ಕಿಚನಿಂದ ಆ ಪರ್ಸನ್ಗೆ ಹೋಗುತ್ತೆ, ಆ ಪರ್ಸನ್ ಆ ಏರಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಆ ಥರ, ಸೊ ದಟ್ ವಿ ಕ್ಯಾನ್ ಫಾಲೋ ಆಲ್ ದ ಸೇಫ್ಟಿ ಪ್ರಿಕಾಷನ್ಸ್ ಆಲ್ಸೋ. ರಶ್ಮಿ, ನಾನು ಲಾಸ್ಟ್ ಟೈಮ್ ಕೂಡ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೆ. ಕೊರೋನಾ ಫಸ್ಟ್ ಬಂದಾಗ ಕೂಡ ಸಾಕಷ್ಟು ಜನರಿಗೆ ತಾವು ಹೆಲ್ಪ್ ಮಾಡ್ತಾ ಇದ್ರಿ. ಅದಾದಮೇಲೆ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗುತ್ತೆ. ಮೇ ಬಿ ರಾಗಿಣಿ ಈ 2 ವೇವ್ ಸೆಕೆಂಡ್ ವೇವ್ ಬಂದಿದೆ, ಈಗ ಹೆಲ್ಪ್ ಮಾಡ್ತಾರೋ ಮಾಡಲು ಅಂತ ನಾನು ಅಂದ್ಕೊಂಡಿದ್ದೆ, ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಸರ್ವಿಸ್ ಮಾಡ್ತಾರೆ ಏನು ಅಂತ. ಬಟ್ ಸ್ಟಿಲ್ ಸೇಮ್ ಫೈಟ್, ಸೇಮ್ ಫೈರ್, ಸೇಮ್ ಸ್ಪಿರಿಟ್, ಅಗೇನ್ ಸರ್ವಿಸ್. ಎಷ್ಟು ಖುಷಿ ಕೊಡ್ತಾ ಇದೆ? ಲೈಕ್ ಸರ್ವಿಸ್ಗೂ, ಫಸ್ಟ್ ಆಫ್ ಆಲ್ ಸರ್ವಿಸ್ಗೂ ಯಾವುದು ಇನ್ಸಿಡೆಂಟ್ಗೂ ಅಥವಾ ಸರ್ವಿಸ್ಗೂ ಕರೋನಾಗೂ ಏನೂ ಸಂಬಂಧ ಇಲ್ಲ. ಸೊ ನನಗೇನು ಬಿಲೀವ್ ಮಾಡ್ತೀನಿ ಅಂದರೆ ನಮ್ಮಲ್ಲಿ ಕೆಲವೊಂದು ನಮಗೆ ಶಕ್ತಿಗಳಿರುತ್ತೆ, ಕೆಲವೊಂದು ಅದನ್ನು ನಾವು ಯೂಸ್ ಮಾಡ್ಕೋಬೇಕು. ಅದನ್ನು ಒಳ್ಳೆಯದಕ್ಕೆ ನಾವು ಅಡ್ವಾಂಟೇಜ್ ತೊಗೊಂಡು ವರ್ಕ್ ಮಾಡಿದ್ರೆ ವಿ ಕ್ಯಾನ್ ಅಚೀವ್ ಅ ಲಾಟ್ ಅಂತ ನನ್ನ ಅಭಿಪ್ರಾಯ. ಯಾವಾಗಲೂ ಇಟ್ಸ್ ಜಸ್ಟ್ ದಟ್ ಮನ್ಸಲ್ಲಿ ಬರಬೇಕು, ಏನೋ ಮಾಡಬೇಕು ಅಂತ ಮನ್ಸಲ್ಲಿ ಬಂದರೆ ಅರ್ಧ ಜಾಬ್ ಇಸ್ ಡನ್. ಅದಾದಮೇಲೆ ಆಚೆ ಹೋಗಿ ನೀವೇ ಸ್ವಂತಹ ಫಸ್ಟ್ ಮಾಡಬೇಕು.
ಕಾಯಬೇಕು, ಕಾಯಬಾರ್ದು ಯಾರಿಗೂ. ಓಕೆ ಇವ್ರು ಬಂದು ಹೆಲ್ಪ್ ಮಾಡ್ತಾರಾ, ಇವ್ರು ಬರ್ತಾರಾ, ಇಲ್ಲ. ನಾನು ಏನು ಮನೆಯಿಂದ ಸ್ಟಾರ್ಟ್ ಮಾಡಿದ್ದೆ, ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಊಟ ಕೊಡೋಕ್ಕೆ ನಮ್ಮಮ್ಮ ಅಡುಗೆ ಮಾಡಿಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಕಳಿಸಿದ್ವಿ. ನಮ್ಮ ಮನೆ ಮನಸ್ಸಿತ್ತು, ನಮಗೆ ಯಾರು ಫೋನ್ ಮಾಡಿದ್ರು ಈ ಥರ ಊಟ ಬೇಕು ಅಂತ, ಸ್ಟಾರ್ಟ್ ಮಾಡಿದ್ವಿ. ಅದು ಹೋಗ್ತಾ 10,000 ಮೀಲ್ಸ್ ಆಗುತ್ತೆ ಲಾಸ್ಟ್ ಇಯರ್, ಬಹುಶಃ ಇವಾಗ 1,500 ಮೀಲ್ಸ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಸೊ ನೀವು ಮನ್ಸು ಮಾಡಬೇಕು, ಸ್ಟ್ರಾಂಗ್ ಆಗಿ ಮನ್ಸು ಮಾಡಿದ್ರೆ ನಿಜವಾಗ್ಲೂ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಸರ್ವಿಸ್ ಕೊಡಬೇಕು, ಅಥವಾ ಮನುಷ್ಯತ್ವ ಅಥವಾ ಮಾನವೀಯತೆ, ಇಟ್ಸ್ ಜಸ್ಟ್ ಹಾರ್ಟ್, ಇಟ್ಸ್ ಜಸ್ಟ್ ದ್ಯಾಟ್. ಆ್ಯಂಡ್ ಈ ಒಂದು ಒಳಗಡೆಯಿಂದ ಮನಸ್ಸಿಂದ ಬಂದರೆ ಮಾಡಬೇಕು ಅಂದರೆ ಆಟೋಮ್ಯಾಟಿಕಲಿ ಡೋರ್ಸ್ ಓಪನ್ ಆಗುತ್ತೆ. ಸೊ ಐ ಬಿಲೀವ್ ದ್ಯಾಟ್. ಈಗ ನೋಡಿ, ಮನಿ ಇಸ್ ನಾಟ್ ಎವ್ರಿಥಿಂಗ್, ಬಟ್ ಸಮ್ಟೈಮ್ಸ್ ಮನಿ ಮೇಕ್ಸ್ ಎವ್ರಿಥಿಂಗ್. ಬಟ್ ನೀವೇನೇ ಸರ್ವಿಸ್ ಮಾಡಬೇಕಾದ್ರೂ ಕೂಡ ದುಡ್ಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ರಾಗಿಣಿ ಫಿನಾನ್ಷಿಯಲ್ ಸ್ಟೇಟಸ್ ಹೇಗಿದೆ? ಯಾಕಂದರೆ ಇನ್ಫ್ಯಾಕ್ಟ್ ನಾನು ನಿಮ್ಗೆ ಫಾಲೋ ಮಾಡ್ತಾ ಇದ್ದೀನಿ, ತುಂಬ ಫಿನಾನ್ಷಿಯಲಿ ಕಷ್ಟದಲ್ಲೂ ಕೂಡ ಇದ್ರಿ ತಾವು. ಲಾಸ್ಟ್ ಟೈಮ್ ತಂದೆಯವರು ಏನೋ ಮನೆ ಮಾರಬೇಕು, ಕಾರ್ ಮಾರಬೇಕು, ಯಾವುದೋ ಇನ್ಸಿಡೆಂಟ್ ಆದ ಸಂದರ್ಭದಲ್ಲಿ. ಸೊ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಲೈಕ್ ಹೇಗೆ ಜನ ಸಪೋರ್ಟ್ ಮಾಡ್ತಾರೆ? ಅದೇ ನಾನು ಹೇಳಿದೆ, ಒಂದ್ಸತಿ ಮನ್ಸು ಬಂದರೆ ನೀವೇನು ಬೇಕಾದರೂ ಮಾಡ್ಬೋದು. ಕಷ್ಟ ಸುಖ ಐ ಥಿಂಕ್ ಇಸ್ ವೆರಿ ಟೆಂಪ್ರರಿ ಅಂತ ಹೇಳ್ತೀವಲ್ವ. ಇವಾಗ ನೀವು ಒಂದು ಪಾರ್ಟ್ ಆಫ್ ಲೈಫಲ್ಲಿ ಕಷ್ಟ ಅನುಭವಿಸ್ತೀರಾ, ಒಂದು ಪಾರ್ಟ್ ಆಫ್ ಲೈಫಲ್ಲಿ ಸುಖ ಅನುಭವಿಸ್ತೀರಾ. ಆ್ಯಂಡ್ ಐ ಆಮ್ ಟೆಲಿಂಗ್ ಯು, ಒಬ್ಬ ಪರ್ಸನ್ ಆಗಿ, ನನ್ನಾಗಲಿ ನನ್ನ ಫ್ಯಾಮಿಲಿ ಆಗಿ, ಐ ಥಿಂಕ್ ಎಲ್ಲರೂ ನೋಡಿರೋಂಥ ಗೊತ್ತಿರೋಂಥ ವಿಷಯಗಳು. ನಮಗೇನು ಮನೆಗಳಿರಬೇಕು, ಗಾಡಿಗಳಿರಬೇಕು, ಲ್ಯಾವಿಶ್ ಲೈಫ್ ಸ್ಟೈಲ್ ಇರಬೇಕು ಅಂತ ಏನೂ ಆಸೆ ಇಲ್ಲ. ನಾವು ಆರಾಮಾಗಿ ನೆಮ್ಮದಿಯಾಗಿ ಮನೆ ಊಟ ತಿನ್ಕೊಂಡು ನಾವು ಸಿಂಪಲ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದೀವಿ. ಸೊ ಐ ಡೋಂಟ್ ಹ್ಯಾವ್ ಆಸೆಗಳು, ದುರಾಸೆಗಳು, ಅಥವಾ ನನಗೇನೋ ಇದ್ದಿಲ್ಲ, ದಟ್ ಓಕೆ ಇದ್ದಿಲ್ಲ ಅಂದರೆ ನಾನು ಓ ಮೈ ಗಾಡ್ ಸತ್ತೋಗ್ಬಿಡ್ತೀನಿ, ನಿದ್ದೆ ಬರಲ್ಲ ಅಂತ. ಐ ಆಮ್ ಅ ವೆರಿ ನಾರ್ಮಲ್ ಪರ್ಸನ್. ನಾನು ಬೇಕಾದರೆ ಜನರ ಹತ್ರ ಹೋಗಿ ಕೆಳಗಡೆ ಆರಾಮಾಗಿ ಫುಟ್ಪಾತಲ್ಲಿ ಕೂತ್ಕೊಂಡು ತಿಂತೀನಿ. ನನಗೇನೂ ಪ್ರಾಬ್ಲಮ್ ಇಲ್ಲ. ಮನೆಯಲ್ಲಿ ತಿಂತೀವಿ. ನಮ್ಮ ಮನೆಯಲ್ಲಿ ಯಾರು ಬಂದ್ರೂ, ನಮ್ಮ ಮನೆ ಆಚೆ BBMP ಕೆಲಸದವ್ರು ಬರ್ತಾರೆ, ಅವ್ರ ಜೊತೆ ಊಟ ಮಾಡ್ತೀನಿ, ಅವ್ರ ಮನೆಯಲ್ಲಿ ಕರ್ಸಿ ಊಟ ಮಾಡಿಸ್ತೀನಿ. ಸೊ ಫಾರ್ ಮೀ ದರ್ ಇಸ್ ನೋ ಡಿಫ್ರೆನ್ಸಿಯೇಷನ್. ಆ್ಯಂಡ್ ಇವಾಗ ಫೈನಾನ್ಷಿಯಲ್ ಸ್ಟೇಟಸ್ ಹೇಳ್ಬೇಕಂದ್ರೆ ನೀವು ಹೇಳಿದಾಗಲೇ ಕರೆಕ್ಟ್. ನೋಬಡಿ the proceedings or anything that you do, if you're a part of something, you know, in this country, the legal system or the law or the any kind of procedure ಇದೆಯಲ್ಲ, ಅದು ತುಂಬಾ ಎಕ್ಸ್ಪೆನ್ಸಿವ್. ಅದೇನು ಚೀಪ್ ಅಂತದೇನಿಲ್ಲ, ಯಾರು ಅನ್ಕೊಂಡಿರಲ್ಲ. there are some expenses in life that come to you suddenly. ನೀವು ಕೆಲವೊಂದು ಎಕ್ಸ್ಪೆಂಡಿಚರ್ ಸಡನ್ ಆಗಿ ಬರುತ್ತೆ, ಅಂದ್ಕೊಂಡಿರಲ್ಲ. ಸೊ ವಿ ಹ್ಯಾವ್ ಸ್ಪೆಂಟ್ ಕ್ವೈಟ್ ಅ ಬಿಟ್. ಆ್ಯಂಡ್ ದ ನ್ಯೂಸ್ ಆಫ್ ಮನೆ ಮತ್ತು ಗಾಡಿ ಅದೆಲ್ಲ ನಾನ್ಸೆನ್ಸ್ ನ್ಯೂಸ್ ಇತ್ತು. ಆ್ಯಂಡ್ ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಮನೆ ಯಾಕೆ ಮಾಡ್ತೀವಿ, ಒಡವೆ ಯಾಕೆ ಮಾಡ್ತೀವಿ, ಆಸ್ತಿಗಳು ಯಾಕೆ ಮಾಡ್ತೀವಿ? ಕಷ್ಟ ಸಮಯದಲ್ಲಿ ನಾವು ಅದನ್ನು ಯೂಸ್ ಮಾಡ್ಕೋಬೇಕು ಅಂತ. ಸೊ ಏನಾದರೂ ಕಷ್ಟ ಬಂದಾಗ ಅದ್ರ ಯಾರನ್ನ ಯೂಸ್ ಮಾಡ್ತಾ ಇದ್ರೂ ಅದು ಅವ್ರಿಗೆ ಸಂಬಂಧಪಟ್ಟಂಗೆ. ಸೊ ಐ ಬಿಲೀವ್ ದಟ್ ಇಟ್ಸ್ ಅ ವೆರಿ ಡಿಸ್ಕ್ರಿಷನಲ್ ಥಿಂಗ್. ಐ ಡೋಂಟ್ ಥಿಂಕ್ ಎನಿಬಡಿ ಯಾರಿಗೂ ಅಧಿಕಾರನೂ ಇಲ್ಲ ಮತ್ತು ಯಾರು ಅದ್ರ ಬಗ್ಗೆ ಮಾತಾಡಬೇಕು ಅಂತಲೂ ಇಲ್ಲ. ಬಟ್ ಪೀಪಲ್ ಜಸ್ಟ್ ಇನ್ನೊಂದು ಏನಿದೆ, ನಮ್ಮಲ್ಲಿ ನಾವೇನು ಸೊಸೈಟಿಯಲ್ಲಿ ಇದ್ದೀವಿ ಸದ್ಯಕ್ಕೆ, ಕಲಿಯುಗ ನಾವೇನು ಅಂತ ಇದ್ದೀವಿ, ಈ ಸೊಸೈಟಿಯಲ್ಲಿ ನಮಗೆ ಬೇರೆಯವ್ರದ್ದು ಕಷ್ಟಗಳನ್ನ ಮಾತಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಯಾರು ಕಷ್ಟದಲ್ಲಿದ್ದರೆ ಅವ್ರ ಬಗ್ಗೆ ಅಥವಾ ಡಿಸ್ಕಷನ್ ಮಾಡೋದಾಗಲಿ, ಏನಾದರೂ ಕಷ್ಟ ಬಿಟ್ಬಿಡಿ, ಯಾರ ಬಗ್ಗೆ ನಿಮಗೆ ಒಂದು ಪಾಯಿಂಟ್ ಗೊತ್ತಾಯಿತು ಅಂದ್ಕೊಳ್ಳಿ, ಅದನ್ನು ನೀವು 10 ಜನ ಜೊತೆ ಹಂಚ್ಕೋಬೇಕು ಅಂತ ಮನ್ಸಂದು ತುಂಬ ಖುಷಿ ಪಡ್ತೀರಾ. ಸೊ ದ್ಯಾಟ್ ಈಸ್, ವಿ ಲಿವ್ ಇನ್ ಅ ಸೊಸೈಟಿ ಲೈಕ್ ದ್ಯಾಟ್. ಆ್ಯಂಡ್ ಇಟ್ಸ್ ನಾಟ್ ದಿ ಫಿಲ್ಮ್ ಇಂಡಸ್ಟ್ರಿ ದಟ್ ಈಸ್ ಗಾಸಿಪ್. ಪ್ರತಿಯೊಂದು ಪರ್ಸನ್ ಆ ಥರ ಆಗಿಬಿಟ್ಟಿದ್ದಾರೆ. ನೆಗೆಟಿವಿಟಿನ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಜನ. ಬಿಕಾಸ್ ನಿಮಗೆ ನಿಮ್ಮ ಮನೆಯಲ್ಲಿ ಕೂತಿದ್ದೀರಾ, ಕೆಲಸ ಇಲ್ಲ, ಎಂಟಿ ಮೈಂಡ್ ಇಸ್ ಅ ಡೆವಿಲ್ಸ್ ಹೌಸ್ ಅಂತಿರಲ್ಲ, ಪರ್ಫೆಕ್ಟ್ ಎಕ್ಸಾಂಪಲ್ ಅದಕ್ಕೆ. ನಾವು ಆರಾಮಾಗಿ ಬೇರೆ ಕೆಲಸ ಇಲ್ಲದೆ ಕೂತಿದ್ದೀವ ಮನೆಯಲ್ಲಿ, ಓಕೆ ಸೋಷಿಯಲ್ ಮೀಡಿಯಾ ಹೋಗೋಣ, ಯಾವುದು ಫೋಟೋ ನೋಡಿದ್ವಾ, ಓಕೆ ಇಷ್ಟು ಚೆನ್ನಾಗಿ ಕಾಣ್ತಿದ್ರದೇ ಹೇಳೋದು ಬೇಡ, ನಮ್ಗೆ ಟೆನ್ಷನ್ ಬೇಕು, ಚೆನ್ನಾಗಿಲ್ಲ ಯಾವುದೋ ವರ್ಡ್ಸು ಕನ್ನಡದಲ್ಲಿ ಸ್ಲ್ಯಾಂಗ್ಸ್ ಯೂಸ್ ಮಾಡೋದು. ಐ ಫೈಂಡ್ ಇಟ್ ಸೋ ಫನ್ನಿ. ಪೀಪಲ್ ಆರ್ ಟ್ರೈಂಗ್ ಟು, ಅವ್ರಿಗೆ ಯಾವುದೋ ಒಂದು ಸ್ಟ್ರೇಂಜ್ ವೇಯಲ್ಲಿ ಖುಷಿ ಸಿಗುತ್ತೆ ಟು ಟಾಕ್ ಇಲ್ಲ ಬಟ್ ಅದೇ ಪೀಪಲ್, ವಿಚ್ ಐ ಥಿಂಕ್ ಇಸ್ ಸ್ಯಾಡ್. ಇವಾಗ ಏನಾಗಿದೆ, ಮೆಂಟಲ್ ಹೆಲ್ತ್ ಯಾಕೆ ಮಾತಾಡ್ತಾ ಇದೀವಿ ಅಂದ್ರೆ ದಟ್ ಇಸ್ ಅ ಬಿಗ್ ಥಿಂಗ್. ಮೆಂಟಲ್ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ ಸಮ್ಟೈಮ್ಸ್. ಅಂದರೆ ಜೀವನದಲ್ಲಿ ನೀವು ಹೇಳಿದಾಗ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್, ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಾಗ ಮೆಂಟಲ್ ಸ್ಟ್ರಾಂಗ್ ಆಗಿರೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ತಾವು ತುಂಬ ಸ್ಟ್ರಾಂಗ್ ಇದ್ರಿ ಅಂತ ಅನ್ಸುತ್ತೆ ರಾಗಿಣಿ ಅವರೇ. ಐ ಆಮ್ ಅ ವೆರಿ ಇಮೋಷ್ನಲ್ ಪರ್ಸನ್, ಆಯಿತಾ. ಬಟ್ ಏನಂದರೆ ಸ್ಟ್ರೆಂತ್ ಕಮ್ಸ್ ಫ್ರಮ್ ಎಕ್ಸೆಪ್ಟಿಂಗ್. ನೀವು ವೀಕ್ ಆಗಿದ್ದೀರಾ, ಅಥವಾ ನಿಮಗೆ ಬೇಜಾರಾಗಿದೆಯಾ, ಅಥವಾ ನಿಮಗೆ ಏನಾದರೂ ಇನ್ಸ್ಟೆನ್ಸಿಂದ ಇಫೆಕ್ಟ್ ಆಗಿದೆ ಮಾನಸಿಕವಾಗಿ, ಶಾರೀರಿಕವಾಗಿ, ಅದನ್ನು ನೀವು ಫಸ್ಟ್ ಎಕ್ಸೆಪ್ಟ್ ಮಾಡ್ಕೋಬೇಕು. ಅದನ್ನು ನಾವು ಯಾವತ್ತೂ ನಮ್ಮ ಒಳಗಡೆ ತಗೊಂಡು ಓಕೆ ಈ ಥರ ಆಗಿದೆ, ನಾನು ಹಿಂಗಾಗಿದೆ ಅಥವಾ ಈ ಥರ ಆಗಿದೆ ನಾನು ಎಕ್ಸೆಪ್ಟ್ ಮಾಡಿಕೊಂಡ್ರೆ ಅರ್ಧ ಬ್ಯಾಟಲ್ ಅಲ್ಲೇ ನಾವು ಗೆದ್ದುಬಿಟ್ಟಿದ್ದೀವಿ.
ಅದಾದ್ಮೇಲೆ ಪ್ರೋಸೆಸ್ ನಿಮಗೂ ನೀವು ಸಹ ಇದೆಲ್ಲ ಫೇಸ್ ಮಾಡಿದ್ದೀರಿ, ತಾವು ಕೂಡ ಅದನ್ನ ಏನೋ ಎವ್ರಿ ಮೂಮೆಂಟ್ನ ಕೂಡ ತಾವು ಕಷ್ಟ ಆಗಲಿ ಅದನ್ನ ಓವರ್ಕಮ್ ಮಾಡೋದಾಗ್ಲಿ ತಮಗೂ ಎಕ್ಸ್ಪೀರಿಯನ್ಸ್ ಆಯ್ತು ಹೇಗೆ ರಾಗಿಣಿ ಅವರೇ? ಇಟ್ಸ್ ನಾಟ್ ನೌ, ಇಟ್ಸ್ ಫ್ರಮ್ 10 years. ನಾವು ಎಷ್ಟು ಲೈಕ್ ಇಟ್ಸ್ ಲೈಕ್ ಸಿ ಅದು ನನ್ನ ಲೈಫ್ ಅಂತೂ ಇಟ್ಸ್ ಲೈಕ್ ಬಿನ್ ಲೈಕ್ ಅ ರೋಲರ್ ಕೋಸ್ಟರ್ ರೈಡ್. ಪ್ರತಿಯೊಬ್ಬರು ಆ್ಯಕ್ಟರ್ ಬಿಡ್ಬಿಡಿ, ನಿಮ್ಮ ಬಗ್ಗೆನೂ ಆಗಲಿ, ನೀವು ನಿಮ್ಮ ಲೈಫಲ್ಲಿ ಎಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿರ್ತೀರ ಇನ್ ಟರ್ಮ್ಸ್ ಆಫ್ ವರ್ಕ್, ಇನ್ ಟರ್ಮ್ಸ್ ಆಫ್ ಪರ್ಸ್ನಲ್ ಲೈಫ್ ಆಗಲಿ, ಪ್ರೊಫೆಷ್ನಲ್ ಲೈಫ್ ಆಗಲಿ, ಅದು ಅಪ್ಸ್ ಆ್ಯಂಡ್ ಡೌನ್ಸ್ ಏನೋ ನೋಡ್ತಾ ಇರ್ತೀವಿ. ಅದ್ರ ಬಗ್ಗೆ ಬೇಜಾರು ಪಡಬೇಕು. 10 ವರ್ಷ ಸಂಪಾದನೆ ಮಾಡಿದ್ದು, 10 ವರ್ಷ ದುಡ್ದಿದ್ದು, ಫೇಮ್, ನೇಮ್, ಎವ್ರಿಥಿಂಗ್ 10 ನಿಮಿಷದಲ್ಲಿ ಕೆಲವೊಂದು ಸಲ ಡ್ಯಾಮೇಜ್ ಆಗೋಗುತ್ತೆ. ಸೊ ಆ ಆ್ಯಂಗಲ್ ಕೇಳ್ತಾ ಇದ್ದೀನಿ, 10 ವರ್ಷದ ಒಂದು ಶ್ರಮ 10 ನಿಮಿಷದಲ್ಲಿ ಒಂದು ಕಡೆ ಡ್ಯಾಮೇಜ್ ಆಯಿತು ಅಂದಾಗ ಆಬ್ವಿಯಸ್ಲಿ ಮೆಂಟಲ್ ಪ್ರಾಬ್ಲಮ್ ಆಗೇ ಆಗುತ್ತೆ, ಅಂದರೆ ಒಂಚೂರು ಡಿಸ್ಟರ್ಬ್ ಆಗೇ ಆಗ್ತೀವಿ. ಬಟ್ ಹೇಗಿದ್ರೆ ಓವರ್ಕಮ್ ಮಾಡಬೇಕು? ಪ್ರತಿಯೊಬ್ಬ ಇವತ್ತು ಸಮಾಜದಲ್ಲಿ ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ, ಆ ತಪ್ಪಿನ ಆಯಾಮ ಬೇರೆ ಬೇರೆ ಇರುತ್ತೆ. ಸೊ ಸಾಕಷ್ಟು ಜನರಿಗೆ ಆ ಒಂದು ಸಮಸ್ಯೆ ಇರುತ್ತೆ. ಸೊ ಹೇಗೆ ಸ್ಟ್ರಾಂಗ್ ಆಗಿ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಅದಕ್ಕೆ ಓವರ್ಕಮ್ ಮಾಡಬೇಕು? ಸಿ ಐ ಬಿಲೀವ್ ಇನ್ ಒನ್ ಥಿಂಗ್. ನಮ್ಮ ಚಿಕ್ಕ ವಯಸ್ಸಿಂದ ನಮಗೆ ಒಂದೇ ಒಂದು ಪ್ರಿನ್ಸಿಪಲಲ್ಲಿ ಬೆಳೆಸಿರೋದು ನಮ್ಮ ಅಪ್ಪ ಅಮ್ಮ. ನೀವು ತಪ್ಪು ಮಾಡಿದ್ರೆ ಅದರದ್ದು ಶಿಕ್ಷೆ ಅನುಭವಿಸಿ, ನೀವು ತಪ್ಪು ಮಾಡಿಲ್ಲ ಅಂದರೆ ಯಾರು ಏನು ಹೇಳಿದ್ರು ಏನು ಮಾಡಿದ್ರು ಭಯ ಪಡಬೇಡಿ, ಮುಂದೆ ಹೋಗ್ತಾಯಿರಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು. ಅದು ಧೈರ್ಯ ಇದ್ದರೆ ನಿಮಗೆ ಯಾರು ನಿಮಗೆ ಮುಟ್ಟೋಕ್ಕಾಗಲ್ಲ, ಏನೋ ಮಾಡೋಕ್ಕಾಗಲ್ಲ. ಐ ಬಿಲೀವ್ ದಟ್ ಪ್ರಾಬ್ಲಮ್ಸ್ ಬಂದಾಗ ಪ್ರಾಬ್ಲಮ್ಸ್ನ ಫೇಸ್ ಮಾಡಿ, ಫೇಸ್ ದೆಮ್ನ. ಅದನ್ನು ಪ್ರಾಬ್ಲಮ್ ಅಂದ ತಕ್ಷಣ ನಾನು ಓಡೋಗ್ತೀನಿ, ಬಚ್ಚಿಟ್ಕೋತೀನಿ, ಅದನ್ನು ಮಾಡಿದರೆ ಇಟ್ ವಿಲ್ ಬಿಕಮ್ ಅನ್ಸಾಲ್ವೆಬಲ್ ಅಂತ ಅಂತಾರಲ್ಲ. ಸೊ ಫಾರ್ ಎನಿಬಡಿ, ಇದು ನಾನು ಇವಾಗ ಪ್ರಾಬಬ್ಲಿ ನಿಮ್ಮ ಶೋ ಮೂಲಕ, ಈ ಚಾನಲ್ ಮೂಲಕ ಪ್ರತಿಯೊಬ್ಬರು ಪರ್ಸನ್ ಯಾರು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀರಾ, ಪ್ರಾಬ್ಲಮ್ ಫೇಸ್ ಮಾಡೋದು ಲೈಫಲ್ಲಿ ನಾರ್ಮಲ್ ಇದೆ. ಬಟ್ ನೀವು ಅದನ್ನು ನಿಗ್ಲೆಕ್ಟ್ ಮಾಡಿದ್ರೆ ಅದು ದೊಡ್ಡ ಪ್ರಾಬ್ಲಮ್ಗಿಂತ ದೊಡ್ಡ ಪ್ರಾಬ್ಲಮ್ ಅದು. ಸೊ ನೀವು ಏನಾದರೂ ಪ್ರಾಬ್ಲಮ್ ಬಂದಾಗ ಫೇಸ್ ಮಾಡಿ, ಓ ಹೌದಾ ಈ ಥರ ಆಯಿತಾ, ಓ ಓಕೆ. ಆ್ಯಂಡ್ ಐಲ್ ಟೆಲ್ ಯು ಒನ್ ಥಿಂಗ್ ಅಬೌಟ್ ನೇಮ್ ಆ್ಯಂಡ್ ಫೇಮ್. ಓವರ್ನೈಟ್ ಸ್ಟಾರ್ಡಮ್, ಫೇಮ್ ಬೇರೆ, ರೆಸ್ಪೆಕ್ಟು ಮತ್ತು ಒಂದು ರೆಕಗ್ನಿಷನ್ ಬೇರೆ. ಸೊ ಒಬ್ಬ ಪರ್ಸನ್ನು ಸ್ಟಾರ್ಡಮ್ ಮಾಡಿಕೊಂಡ್ರೆ ಓಕೆ, ಅದು ಬೇಕಾದರೆ ಒಂದು ತಕ್ಷಣ ಬರುತ್ತೆ, ತಕ್ಷಣ ಹೋಗುತ್ತೆ. ಬಟ್ ಕೆಲವೊಂದು ಸತಿ ಏನಾಗುತ್ತೆ, ಇಂಡಿವಿಜುವಲ್ಸ್ ಲೈಕ್ ಮೀ, ನಾನು ಮಾಡಿರೋದು ಸ್ಟಾರ್ಡಮ್ ಆಗಲಿ, ನಾನು ಮಾಡಿರೋದು ರೆಸ್ಪೆಕ್ಟ್. ಬೇಸಿಕಲಿ ಪ್ರೀತಿ ಆ್ಯಂಡ್ ರೆಸ್ಪೆಕ್ಟ್ ಗೆದ್ದಿದ್ದೀನಿ, ಅದು ವಿಶ್ವಾಸ ಗೆದ್ದಿದ್ದೀನಿ ಜನರದ್ದು. ಸೊ ನನಗೆ ಯಾವುದೇ ಕಾರಣಕ್ಕೂ ಯಾವುದು ಭಯ ಇಲ್ಲ. ದಟ್ ಓ ಮೈ ಗಾಡ್ ಹೋಗ್ಬಿಡುತ್ತೆ, ಎಲ್ರಿಗೂ ಗೊತ್ತು ರಾಗಿಣಿ ದ್ವಿವೇದಿ ಯಾರು ಅಂತ. ಐ ಡೋಂಟ್ ನೀಡ್ ಟು ಎಕ್ಸ್ಪ್ಲೇನ್ ಟು ಪೀಪಲ್. ಆ್ಯಂಡ್ ಏನಾದರೂ ಆದಾಗ, ಫಾರ್ ಇನ್ಸ್ಟೆನ್ಸ್ ನೀವು ಈ ಇನ್ಸ್ಟೆನ್ಸ್ ಬಗ್ಗೆ ಮಾತಾಡ್ತಿದ್ದೀರಾ, ನಾನು ಈ ಇನ್ಸ್ಟೆನ್ಸ್ ಆದಾಗ ನಾನು ಯಾರಿಗೂ ಯಾವುದೇ ಕಾರಣಕ್ಕೂ ಏನೋ ಎಕ್ಸ್ಪ್ಲನೇಷನು, ಯಾವುದು ರೀಸನು, ಸ್ಟೇಟ್ಮೆಂಟ್ ಕೊಡೋಕೆ ಹೋಗಿಲ್ಲ. ಬಿಕಾಸ್ ನಾನು ಬೇಕಾಗಿಲ್ಲ. I looked at the problem, I faced the problem, but I'm moving ahead because I don't know, I don't have anything to hide ಅಂತ ಅಷ್ಟೇ. ನೀವು ಹೇಳಿದಾಗೆ ಯಾರಿಗೋ ಇದರಿಂದ ಮಾತಾಡೋದ್ರಿಂದ ಲಾಭ ಸಿಗುತ್ತೆ, ಅದರಿಂದ ಏನೋ ಗೇನ್ ಆಗುತ್ತೆ ಅಂದರೆ ಲೆಟ್ ದೆಮ್ ಟಾಕ್. ಅವ್ರು ಲಾಭ ಇದ್ದರೆ ಮಾತಾಡಲಿ, ಲಾಭ ಇರೋದಿಲ್ಲ. ಒಂದು ಮಾತಿದೆ, ನಮ್ಮ ತಟ್ಟೆನಲ್ಲಿ ಇಲಿ ಬಿದ್ದಿರುತ್ತಂತೆ, ಬಟ್ ಪಕ್ಕದಲ್ಲಿ ಒಂದು ನೊಣ ಬಿದ್ದಿರುತ್ತಂತೆ. ಬಟ್ ಸಮ್ಟೈಮ್ಸ್ ಏನಂದರೆ ಜನ ಅದ್ರ ಬಗ್ಗೆ ತುಂಬ ಆಸಕ್ತಿ ಇರುತ್ತೆ. ಸಿ ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್ ಅಲ್ಲ. ಇವಾಗ ಅನ್ಫಾರ್ಚುನೇಟ್ಲಿ ಏನಾಗಿದೆ, ದಟ್ ವಿ ಆರ್ ಲಿವಿಂಗ್ ಇನ್ ಅ ಸರೌಂಡಿಂಗ್ ದಟ್ ಎಂಜಾಯ್ಸ್ ಅದರ್ ಪೀಪಲ್ಸ್ ಮಿಸರಿ. ಅದು ಆಗಬಾರ್ದು. ಒಂದು ಸೊಸೈಟಿಯಲ್ಲಿ ಇರಬೇಕಾದ್ರೆ ಎವ್ರಿಬಡಿ ಶುಡ್ ಸ್ಟ್ಯಾಂಡ್ ಬೈ ಈಚ್ ಅದರ್. ಅದನ್ನು ಒಂದು ಕಡೆ ಅದೂ ಇದೆ. ಲೈಕ್ ಇವಾಗ ನೀವು ನೋಡಿ, ಕರೋನಾ ಬಿಟ್ಬಿಡಿ, ಈ ಕರೋನಾ ಸಮಯದಲ್ಲಿ ನಾವು ಏನು ನೋಡಿದ್ದೀವಿ, ಒಂದು ಪರ್ಸನ್ ಇನ್ನೊಬ್ರು ಪರ್ಸನ್ ಮನುಷ್ಯತ್ವ ಅಂತ ಇದೆ ಅಂತ ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ. ದಟ್ ಎಲ್ಲ ಮುಗಿದೋಗಿದೆ, ಯಾವುದು ಮನುಷ್ಯತ್ವ, ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಇಲ್ಲ. ಬಿಕಾಸ್ ಎವ್ರಿಬಡಿ ವಾಸ್ ಇನ್ ಅ ರೇಸ್ ಅಲ್ವಾ. ಟಿಲ್ ದ ಫಸ್ಟ್ ವೇವ್ ಹಿಟ್, ಕರೋನಾ ಬಂದು ಮುಂಚೆ ಎಲ್ಲರೂ ಹಿಂಗಿದ್ವಿ ಒಂದು ರೇಸಲ್ಲಿ. ಓಕೆ, ನಾನು ಹಿಂಗೆ ಹೋಗ್ತಾ ಇದ್ದೀನಿ, ಇದು ಅಚೀವ್ ಮಾಡಬೇಕು, 5 ವರ್ಷ 10 ವರ್ಷ ಪ್ಲ್ಯಾನ್ ಮಾಡಿ ಶೂಟಿಂಗ್. ನಾನು ಐ ಆಮ್ ಟೆಲಿಂಗ್ ಯು 6 months ಚಾಕೋ ಬ್ಲಾಕ್ ಸ್ಕೆಡ್ಯೂಲ್, ಒಂದಿನ ಇಲ್ಲಿ ಒಂದಿನ ಅಲ್ಲಿ. ಸಡನ್ನಾಗಿ ಎಲ್ಲರೂ 1 ವರ್ಷದ ಮನೆಯಲ್ಲಿ ಕೂತ್ಕೊಂಡಿದ್ದೀವಿ ತಾನೇ, ಅನ್ಪ್ರೆಡಿಕ್ಟಬಲ್ ತಾನೇ. ಸೊ ಬೇಸಿಕಲಿ ಇಟ್ಸ್ ಜಸ್ಟ್ ಒಂದು ದೊಡ್ಡ ಲೆಸನ್ ಇದೆ ನಮಗೆ, ದಟ್ ಲೈಫಲ್ಲಿ ನೀವು ನೆಕ್ಸ್ಟ್ ಕ್ಷಣ ಏನಾಗಬೇಕು, ಏನಾಗುತ್ತೋ ನಿಮ್ಗೆ ಗೊತ್ತಿಲ್ಲ. ಒಂದು ಕ್ಷಣ, ಒಂದೊಂದು ದಿನ ನೀವು ಯಾವ ಥರ ಫುಲ್ ಜೀವನ ಮಾಡಬೇಕು ಆ ಥರ ಮಾಡಿ. ಆಮೇಲೆ ಮುಂಚೆ ಏನಾಗ್ತಾಯಿತ್ತು, ಇವಾಗ ಸೊಸೈಟೀಸ್ ಅಂದ್ಕೊಳ್ಳಿ, ಸೊಸೈಟಿ, ಮನೆ, ಏನಾದರೂ ಅಂದ್ಕೊಳ್ಳಿ ನೀವು, ನನ್ನ ಪಕ್ಕದಲ್ಲಿ ಮನೇಲಿ ಯಾರಿದ್ದಾರೆ ನನಗೆ ಗೊತ್ತಿರಲಿಲ್ಲ, ರೈಟ್? ಸೊ ಜನರಲಿ ಅಪಾರ್ಟ್ಮೆಂಟ್ಸು, ಕಾಂಪ್ಲೆಕ್ಸು, ನಾವು ಎಫರ್ಟ್ ಹಾಕಿಲ್ಲ ಅಂದರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಕೆಲಸ, ನಮ್ಮ ಫ್ಯಾಮ್ಲಿ, ನಮ್ಮ ಜೀವನ ಆಯಿತು. ಇನ್ನು ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ ನಮಗೆ. ಇವಾಗ ನಮ್ಮ ಕಮ್ಯುನಿಟೀಸು, ವಾಕು, ಅವ್ರ ಪಕ್ಕದಲ್ಲಿ ಯಾರಿದ್ದಾರೆ, ಇವರಿದ್ದಾರೆ. ಸೊ ಇಟ್ ಹ್ಯಾಸ್, ಕರೋನಾಯಿಂದ ಒಂದು ಬ್ಲೆಸ್ಸಿಂಗ್ ಏನಾಗಿದೆ, ಕಮ್ಯುನಿಟೀಸ್ ಹ್ಯಾವ್ ಕಮ್ ಟುಗೆದರ್. ಇವಾಗ ಸಮಾಜಗಳು, ಗ್ರೂಪ್ಸು, ಎಲ್ಲರೂ ದೇ ಆರ್ ಲುಕಿಂಗ್ ಔಟ್ ಫಾರ್ ಈಚ್ ಅದರ್. ಓಕೆ, ಹೌದಾ, ಕಷ್ಟ ಇದೆಯಾ, ನಾವು ಹೆಲ್ಪ್ ಮಾಡೋಣ, ಏನೋ ಆ ಒಂದು ಬಂದಿದೆ. ಬಟ್ ಇಟ್ ಹ್ಯಾಸ್ ರಿಯಲಿ
ಲೈಕ್ ಲೆಸನ್ಸ್ ಫ್ರಮ್ ಒಂದು ಪ್ಯಾಂಡಮಿಕ್ ಅಂತ ಅಂತಾರಲ್ಲ, ಅದು ಜೀವನ ಕಳ್ಕೊಳ್ಳೋಂಥ ಇಷ್ಟು ಆಗಬಾರ್ದಿತ್ತು, ಬಟ್ ಲೆಸನ್ಸ್ ಅಂತೂ ಬಂದಿದೆ ಅಲ್ಲ ಎಲ್ರಿಗೂ. ಐ ಥಿಂಕ್ ರಾಗಿಣಿ ತುಂಬಾ ಸ್ಟ್ರಾಂಗ್ ಅನ್ಸುತ್ತೆ ಈಗ ಜೀವನದಲ್ಲಿ, ಏನೇ ಬಂದರೂ ಫೇಸ್ ಮಾಡ್ತೀನಿ ಅಷ್ಟು ಕಾನ್ಫಿಡೆಂಟ್ ಕಾಣ್ತಾ ಇದೆ ನಂಗೆ ನಿಮ್ಮಲ್ಲಿ. ನೋ, ಐ ಹ್ಯಾವ್ ಆಲ್ವೇಸ್ ಬಿನ್ ಲೈಕ್ ದಿಸ್. ಐ ಹ್ಯಾವ್ ಆಲ್ವೇಸ್ ಬಿನ್ ಲೈಕ್, ಆ್ಯಂಡ್ ಯು ನೋ ವಾಟ್, ನಾನು ಸ್ಟ್ರಾಂಗ್ ಇಲ್ಲ. ನಾನೊಬ್ಬ ಮನುಷ್ಯ, ನನಗೂ ಬೇಜಾರಾಗತ್ತೆ, ನನಗೂ ತುಂಬ ಫೀಲಿಂಗ್ಸ್ ಇದೆ, ಐ ಆಮ್ ಅ ವೆರಿ ಇಮೋಷ್ನಲ್ ಪರ್ಸನ್. ಬಟ್ ನನಗೆ ನನ್ನಲ್ಲಿ ಏನು ಅಡ್ವಾಂಟೇಜ್ ಇದೆ ಲೀವಿಂಗ್ ಎವ್ರಿಬಡಿ ಎಲ್ಸ್ ಇಸ್ ದ್ಯಾಟ್ ನನ್ನಲ್ಲಿ ಎಕ್ಸೆಪ್ಟೆನ್ಸ್ ಇದೆ. ಏನಾದರೂ ಆದರೆ ನನಗೆ ಅಕ್ಸೆಪ್ಟ್ ಮಾಡೋ ಶಕ್ತಿ ಇದೆ ನನಗೆ. ಓಕೆ, ಈ ಥರ ಆಯಿತಾ, ಓಕೆ ಹೌದು, ಓಕೆ ಆಗಿದೆಯಾ, ಓಕೆ ಎಕ್ಸೆಪ್ಟ್ ಮಾಡಬೇಕು. ಐ ಥಿಂಕ್ ಪೀಪಲ್ ಡೋಂಟ್ ಡೂ ದ್ಯಾಟ್. ಇಫ್ ಯು ಎಕ್ಸೆಪ್ಟ್ ಯು ಕ್ಯಾನ್ ಸಾಲ್ವ್ ಅಂತ. ಸೊ ಅದಕ್ಕೆ ಗ್ರಾಫ್ ಅನ್ನೋದು ಸ್ಟ್ರೈಟ್ ಯಾವ್ದು ಇರಲ್ಲ, ಸೊ ಹೀಗೆ ಇರುತ್ತೆ. ಹಾರ್ಟ್ ಬೀಟ್ ಇಸ್ ಆಲ್ಸೋ ಅಪ್ ಅಂಡ್ ಡೌನ್ ಓನ್ಲಿ. ನೋ, ಇಫ್ ದ ಹಾರ್ಟ್ ಬೀಟ್ ಇಸ್ ಸ್ಟ್ರೇಟ್ ದೆನ್ ಯು ಆರ್ ಡೆಡ್. ಸೊ ಹಾರ್ಟ್ ಬೀಟ್ ಸ್ಟ್ರೇಟ್ ಇದ್ರೆ ಮನುಷ್ಯ ಸತ್ತ. ಹಾರ್ಟ್ ಬೀಟ್ ಹಿಂಗೆ ಹಿಂಗೆ ಇರಬೇಕು ಯಾವಾಗಲೂ. ಸೊ ಇನ್ನು ಸಿನಿಮಾ ವಿಚಾರಕ್ಕೆ ಬಂದಾಗ, ಸೊ ಎಷ್ಟು ಸೈನ್ ಮಾಡಿದಿರಿ, ಈ ಹಿಂದೆ ಎಷ್ಟು ಸೈನ್ ಮಾಡಿದಿರಿ, ಮುಂದೆ ಇನ್ನೆಷ್ಟು ಸೈನ್ ಮಾಡ್ತೀರಿ, ಸೊ ಹೇಗೆ ಎಂಟರ್ಟೈನ್ಮೆಂಟ್ ಮಾಡ್ತೀರಿ? ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು 2021. ಯಾಕಂದರೆ ನಾನು ಆಫ್ಕೋರ್ಸ್ ನಾನೇ ನೆಕ್ಸ್ಟ್ CM ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಅದು ರಿಲೀಸ್ ಆಗಬೇಕು, ಥಿಯೇಟ್ರಿಕಲಿ ರಿಲೀಸ್ ಮಾಡಬೇಕು ಅಂತ, ಬಿಕಾಸ್ ಇಟ್ಸ್ ಅ ಮಾಸ್ ಫಿಲ್ಮ್. ಬಟ್ ಇವಾಗ ಲುಕಿಂಗ್ ಎಟ್ ಆಲ್ ದ ಕಂಡೀಷನ್ಸ್ ಇನ್ ಪ್ಯಾಂಡಮಿಕ್ ರೈಟ್ ನಾವು, ಮೇ ಬಿ OTTಯಲ್ಲಿ ಬರುತ್ತೆ. ಬಟ್ ಐವ್ ಸೈನ್ಡ್ ಕಾರ್ವಾ 3 ಆ್ಯಂಡ್ ಐಮ್ ಡೂಯಿಂಗ್ ಜಾನಿ ವಾಕರ್, ದ್ಯಾಟ್ಸ್ ಅ 5 ಲ್ಯಾಂಗ್ವೇಜ್ ಫಿಲ್ಮ್. ಅದೆಲ್ಲ ಶೂಟಿಂಗ್ ಸ್ಟಾರ್ಟ್ ಆಗಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ದಿ ಇಂಡಸ್ಟ್ರಿ ನಿಜವಾಗ್ಲೂ ನಮ್ಮೆಲ್ಲ ಟೆಕ್ನಿಷಿಯನ್ಸ್ ಹತ್ರ ಮಾತಾಡಿದ್ರೆ ನಾವು ಬೇರೆ ಬೇರೆ ರೀತಿಯಲ್ಲಿ ಟೆಕ್ನಿಷಿಯನ್ಸ್ ಮತ್ತು ಇಂಡಸ್ಟ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಇದ್ದೀವಿ. ಬಟ್ ವಿ ಆರ್ ಆಲ್ಸೋ ಇವಾಗ ಸ್ಲೋಲಿ ಬಿಗಿನಿಂಗ್. ಆ್ಯಂಡ್ ಐ ಥಿಂಕ್ ಯಾರ್ಯಾರು ಆ್ಯಕ್ಟರ್ಸ್ ಇವಾಗ ಮಾಡ್ತಾ ಇದ್ದಾರೆ, ದೇ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಬಟ್ ಈ ಒಂದು ಇಂಡಸ್ಟ್ರಿ ಸಮಯಕ್ಕೆ ನಿಜವಾಗ್ಲೂ ಶೂಟಿಂಗ್ಸು ಕೆಲಸ ಮಾಡಬೇಕು ಅಂತ ಸಮಯ ಇದೆ. ಯಾಕಂದರೆ ಆಲ್ಮೋಸ್ಟ್ ಐ ಥಿಂಕ್ ಅ ಇಯರ್ ಸಿನ್ಸ್ ಟೆಕ್ನಿಕಲಿ ಶೂಟಿಂಗ್ಸ್ ಎಲ್ಲ ಆಗಿದೆ ಆ್ಯಂಡ್ ಸ್ಟಾರ್ಟ್ ಆಗಬೇಕು. ಆ್ಯಂಡ್ ಐ ಆಮ್ ಡೂಯಿಂಗ್ ಅನದರ್ 2 solo films ವಿಚ್ ಆರ್ ಅಗೇನ್ 4 language films. ಸೊ ಎಲ್ಲ ಮಲ್ಟಿಲಿಂಗ್ವಲ್ ಫಿಲ್ಮ್ಸ್ ಇದೆ. ಆ್ಯಕ್ಚುಲಿ ಅಬ್ರಾಡಲ್ಲಿ ಇಡಬೇಕು ಶೂಟಿಂಗ್, ಇವಾಗ ಹೋಗಿ ಶೂಟಿಂಗ್ ಮಾಡ್ಕೊಂಡು ಬಂದ್ಬಿಡೋದು. ಬಟ್ ದ್ಯಾಟ್ ಆಲ್ಸೋ ಇಂಡಿಯನ್ಸ್ ಆರ್ ಬ್ಯಾಂಡ್ ಅಪ್ಯಾರೆಂಟ್ಲಿ ಫ್ರಮ್ ಇಂಟರ್ನ್ಯಾಷನಲ್ ಟ್ರಾವೆಲ್. ಸೊ these are the lineup of ಶೂಟಿಂಗ್ ತುಂಬ ಒಬ್ಬ ಆ್ಯಕ್ಟರ್ಗೆ ಅನ್ಸಿ ನನಗೆ ಇಟ್ಸ್ ನಾಟ್ ಲೈಕ್ ಅ 9 to 5 ಜಾಬ್. ಇವಾಗ ಇಟ್ಸ್ ಫಾರ್ ಸಮ್ ಪೀಪಲ್ ಇಟ್ಸ್ ಜಾಬ್, ಫಾರ್ ಸಮ್ ಪೀಪಲ್ ಇಟ್ಸ್ ಪ್ಯಾಷನ್. ಸೊ ಇವಾಗ ಸಂಬಡಿ ಆಸ್ಕ್ಸ್ ಯು ದಟ್ ನಿಮ್ಗೆ ಯಾರು ಹೇಳಿದ್ರೆ ನೀವು 1 ತಿಂಗಳು ಬರಬೇಡಿ ಮಾಡಬೇಡಿ ಅಂತ, ಯುಲ್ ಬಿ ಲೈಕ್ ಓಕೆ 5 ದಿನ ಸೂಪರ್ ಅಮೇಝಿಂಗ್ ರಜಾ. ಸೊ ವೆನ್ ದ ಪ್ಯಾಂಡಮಿಕ್ ಸ್ಟಾರ್ಟೆಡ್ ಅಲ್ಲ, ವೆನ್ 3 months ಇಟ್ ವಾಸ್ ಲಾಕ್ಡೌನ್, 2 months ಲಾಕ್ಡೌನ್, ಇನಿಷಿಯಲಿ ತುಂಬ ಖುಷಿ ಆಯಿತು, ವಾವ್ ಮನೇಲಿದ್ವಿ ಆರಾಮಾಗಿ. ಸೊ ಐ ಸ್ಟಾರ್ಟೆಡ್ ವರ್ಕಿಂಗ್ ಫಾರ್ ಸೋಷಿಯಲ್ ವರ್ಕ್. ಐ ಥಿಂಕ್ ಫಸ್ಟ್ ಲಾಕ್ಡೌನ್ ಆದಮೇಲೆ ಆದ ತಕ್ಷಣವೇ ಸ್ಟಾರ್ಟ್ ಮಾಡಿದ್ವಿ. ಸೊ ನನಗೆ ರೆಸ್ಟ್ ಅಂತ ಏನೂ ಸಿಕ್ಕಲಿಲ್ಲ. ಬಟ್ ಇಟ್ ವಾಸ್ ಸೋ ಫನಿ ದಟ್ ಇನಿಷಿಯಲಿ ತುಂಬ ಎಂಜಾಯ್ ಆರಾಮಾಗಿ ಮನೆಯಲ್ಲಿ ಇರೋಣ, ಟ್ರಾವೆಲಿಂಗ್ ಇಲ್ಲ, ಶೂಟಿಂಗ್ ಇಲ್ಲ, ಸ್ಕೆಡ್ಯೂಲ್ ಇಲ್ಲ, ಎಷ್ಟು ಗಂಟೆ ಬೇಕಾದ್ರೆ ಏನು ಬೇಕಾದರೂ ತಿನ್ಬೋದು. ಯಾ, ಸೊ ಐ ಥಿಂಕ್ ಫಸ್ಟ್ 15 days ವಾಸ್ ಲೈಕ್ ದ್ಯಾಟ್. ದೆನ್ ಅದಾದಮೇಲೆ ಕೆಪ್ಟ್ ಗೆಟಿಂಗ್ ಎಕ್ಸ್ಟೆಂಡೆಡ್ ಲೈಕ್ ಅಯ್ಯೋ ದೇವ್ರೇ. ಆಮೇಲೆ ಯು ಸ್ಟಾರ್ಟ್ ಮಿಸ್ಸಿಂಗ್ ವಾಟ್ ಯು ಡೂ ಅಲ್ಲ. ನೀವು ಇವಾಗ ಸೋಷಿಯಲ್ ವರ್ಕ್ ಮಾಡಿದ್ರು, ಕೆಲಸ ಮಾಡಿದ್ರು, ಯು ಸ್ಟಾರ್ಟ್ ಮಿಸ್ಸಿಂಗ್ ಅ ಸೆಟ್ಸು, ಆಮೇಲೆ ಪ್ರೊಡಕ್ಷನ್ ಹುಡುಗರ ಹತ್ರ ಟೀ ಕುಡಿಯೋದು, ಅವೆಲ್ಲ ಮಿಸ್ ಮಾಡ್ತೀವಿ. ಸೊ ವನ್ ಐ ಕಮ್ ಟು ಚಾನಲ್ಸ್ ಟು ಡೂ ಇಂಟರ್ವ್ಯೂಸ್, ಈ ಆಂಬಿಯನ್ಸ್ ನೋಡಿ, ಎನ್ವೈರ್ಮೆಂಟ್ ನೋಡಿ ಎಷ್ಟು ಖುಷಿ ಆಗುತ್ತೆ. ಲೈಕ್ ಇಟ್ಸ್ ಬೆಟರ್ ದೆನ್ ರೋಮಿಂಗ್ ಅರೌಂಡ್ ಅಂಡ್ ಸಿಟಿಂಗ್ ಎಟ್ ಹೋಮ್. ಸೋಷಿಯಲ್ ಮೀಡಿಯಲ್ಲಿ ಎಷ್ಟು ಮೆಸೇಜ್ ಬರ್ತಾ ಇರುತ್ತೆ, ಹೆಲ್ಪ್ ಮಾಡಿ, ನಮಗೆ ರೇಷನ್ ಕಿಟ್ ಕೊಡಿ, ನಮಗೆ ಫಿನಾನ್ಷಿಯಲ್ ಸಪೋರ್ಟ್ ಮಾಡಿ, ಅಥವಾ ಮೆಡಿಕಲ್ ಕೊಡಿ ಅಂತ ಎಷ್ಟು ಬರ್ತಾ ಇರುತ್ತೆ. ನಾನು ಫಾಲೋ ಮಾಡ್ತಾ ಇದ್ದೀನಿ, ನಿಮ್ಗೆ ಇನ್ಸ್ಟಾ ಆಗಲಿ, FB ಆಗಲಿ. ಸೊ ಇವಾಗ ವಿ ಹ್ಯಾವ್ ಅ ಫ್ಯೂ ಹಾಟ್ಲೈನ್ ನಂಬರ್ಸ್. ನಾವು ಟ್ರಸ್ಟ್ ಅಫಿಷಿಯಲ್ ನಂಬರ್ ಇದೆ, ಅದ್ರ ಜೊತೆಗೆ ವಾಲಂಟಿಯರ್ಸ್ ಇಟ್ಕೊಂಡಿದ್ದೀವಿ. ಸೊ ಒಂದು ಸೆಕ್ಟರ್ಗೆ ವಾಲಂಟಿಯರ್ಸ್ ಇಟ್ಕೊಂಡಿದ್ದೀವಿ. ವಿ ಆರ್ ಡೂಯಿಂಗ್ ಆಂಬ್ಯುಲೆನ್ಸ್ ಸರ್ವಿಸಸ್ಗೂ ಒಂದು ಸೆಟ್ ಆಫ್ ಪೀಪಲ್ ಇದ್ದಾರೆ, ಟೈಅಪ್ಸ್ ಇದೆ. ದೆನ್ ಒಂದು ಹಾಸ್ಪಿಟಲ್ಸ್ ಆಚೆ ವಿ ಹ್ಯಾವ್ ಅಬೌಟ್ 75 ವಾಲಂಟಿಯರ್ಸ್ ಆರ್ ಆಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್. ಅವ್ರು ಸ್ವಂತ ವಾಲಂಟಿಯರ್ ವರ್ಕ್ ಮಾಡಬೇಕು ಅಂತ ನಮ್ಗೆ ಅಪ್ರೋಚ್ ಮಾಡಿ ದೇ ಆರ್ ಡೂಯಿಂಗ್. ಕೆಲವೊಂದು BBMP ವಾಲಂಟಿಯರ್ಸ್ ಇದ್ದಾರೆ, ಕೆಲವೊಂದು ಸೋಲೋ ವಾಲಂಟಿಯರ್ಸ್ ಇದ್ದಾರೆ. ಅವ್ರಿಗೂ ದಿನ ಹೆಲ್ದಿ ಮೀಲ್ಸ್ ಪ್ಯಾಕ್ ಮಾಡಿ, ನೀರು ಬಾಟಲ್ ಜೊತೆಗೆ ಪ್ರಾಪರಾಗಿ ಸ್ಯಾನಿಟೈಸ್ ಮಾಡಿ ಅವ್ರಿಗೆ ಕೊಡ್ತೀವಿ. ಬಿಕಾಸ್ ಐ ವಾಂಟ್ ಎವ್ರಿಬಡಿ ಟು ಬಿ ಸೇಫ್, ಸೊ ಅವರು ದೇ ಹೆಲ್ಪ್ ಪೇಷಂಟ್ಸ್ ಯಾರ್ಯಾರು ಇದ್ದಾರೋ ಅಡ್ಮಿಷನ್ಸ್ಗೆ, ಬೆಡ್ಸ್ಗೆ ಅಂತ ಮಾಡ್ತಾರೆ. ದೆನ್ ವಿ ಹ್ಯಾವ್ ಮೀಲ್ಸ್. ಸೊ ನಮಗೆ ಫೋನಲ್ಲಿ ಯಾವ್ಯಾವ ಕಮ್ಯುನಿಟಿಯಲ್ಲಿ ನಂಬರ್ಸ್ ಬರ್ತಾರೆ ಅದ್ರ ಪ್ರಕಾರ ನಾವು ರಾಷನ್ ಕಿಟ್ಸ್ ಮಾಡ್ತೀವಿ. ಡೋನರ್ಸ್ ಇದ್ದಾರೆ, ದೆರ್ ಆರ್ ಸೋ ಮೆನಿ ಪೀಪಲ್ ಹೂ ಹ್ಯಾವ್ ಬಿನ್ ವೆರಿ ಕೈಂಡ್ ಟು ಅಸ್. ಆ್ಯಂಡ್ ಅವ್ರ ಪರವಾಗಿ ನಾವು ಪರವಾಗಿ ಸ್ವಲ್ಪ ಎಲ್ಲ ಒಟ್ಟಿಗೆ ಸೇರಿ ವಿ ಡೂ ಕಿಟ್ಸ್ ಆಸ್ ಮಚ್ ಆಸ್ ಪಾಸಿಬಲ್.
ಆ್ಯಂಡ್ ದೆನ್ ವಿ ಹ್ಯಾವ್ ಅಕ್ಷಯ್ ಪಾತ್ರ ತುಂಬಾ ಸಪೋರ್ಟ್ ಇದೆ ನನಗೆ. ISKCON, ಯಾ, ನಾನು ಅಂಬಾಸಡರ್ ಆಗಿ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಅವ್ರ ಜೊತೆ. ಬಟ್ ದೇ ಆರ್ ಅಮೇಝಿಂಗ್, ಸೊ ದೇಟ್ಸ್ ರಿಯಲಿ ಗುಡ್. ಆಮೇಲೆ ನಮ್ಮ ಕೆಲವೊಂದು ಲೋಕಲ್ ಟ್ರಸ್ಟ್ಸ್ ಇದ್ದಾರೆ, ಗ್ರೂಪ್ಸ್ ಇದ್ದಾರೆ, ಎವ್ರಿಬಡಿ. ಸೊ ಇವಾಗ ಎವ್ರಿಬಡಿ ಈಸ್ ಕಮಿಂಗ್ ಟುಗೆದರ್. ಸೊ ನಾವು ಟೈಪ್ಸ್ ಮಾಡಿ ಯಾವ ಏರಿಯಲ್ಲಿ ಏನೇನು ನೀಡಿದೆ ಅದು ಕಮ್ಯುನಿಟಿ ಪ್ರಕಾರ ನಾವು ಹೆಲ್ಪ್ ಮಾಡ್ತೀವಿ. ಊಟ ಮಾತ್ರ ಸೆಂಟ್ರಲ್ ಕಿಚನಿಂದ ಹೋಗ್ತಾ ಇದೆ, ಬಿಕಾಸ್ ನಾನು ದಿನ ಆ ಊಟ ತಿಂದು ಟ್ರೈ ಮಾಡಿ ಅದ್ರ ಕ್ವಾಲಿಟಿ ಚೆಕ್ ಮಾಡಿ ಕಲಿಸ್ಬೇಕು. ಆ್ಯಂಡ್ ವಿ ಹ್ಯಾವ್ ಅಬೌಟ್ 6-8 ವಾಲಂಟಿಯರ್ಸ್ ಇವಾಗ. ಅವರು ಪ್ರತಿ ವಾರ ಅವ್ರದ್ದು ಟೆಸ್ಟ್ ಇರುತ್ತೆ. ದೆನ್ ವ್ಯಾಕ್ಸಿನೇಷನ್ ತೊಗೊಂಡಿದ್ದಾರೆ. ಐ ಹ್ಯಾವ್ ಡನ್ ಮೈ ಫಸ್ಟ್ ಡೋಸ್. ಸೊ ಈ ಫೇಮ್ ಜೊತೆಗೆ ನೇಮ್ ಇದ್ದಾಗ ಆ ಸರ್ವಿಸ್ ಅನ್ನೋದು ಏನಾದರೂ ಜೊತೆಲಿ ಆ್ಯಡ್ ಆಗಿಬಿಟ್ರೆ ಲೈಫಲ್ಲಿ, ಐ ಥಿಂಕ್ ತುಂಬ ಸರ್ವಿಸ್ ಮಾಡ್ಬೋದು ಅನ್ಸುತ್ತೆ ಲೈಫಲ್ಲಿ. ಒಂದು ಬೆಸ್ಟ್ ಟೀಮ್ಗಳನ್ನ ಕಟ್ಕೊಂಡು ಐ ಥಿಂಕ್ ಅದೇ ನೀವು ಹೇಳಿದಾಗ ಮನಸ್ಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ಸುತ್ತೆ, ಯಾರು ಬೇಕಾದ್ರು ಏನು ಬೇಕಾದ್ರೂ. ಆ್ಯಂಡ್ ಐ ಬಿಲೀವ್ ಸುಮನ್ ಅವರೇ ದಟ್ ಅಲ್ಟಿಮೇಟ್ಲಿ ಏನು ಗೊತ್ತಾ, ಫೇಮ್ ಇರಲ್ಲ, ದುಡ್ಡಿರಲ್ಲ, ಏನೂ ಇರಲ್ಲ. ನಿಮ್ಮ ಕೆಲಸದಿಂದ ನಿಮ್ಮ ಹೆಸರು ಏನು ಉಳಿಯುತ್ತೆ, ಏನಿರುತ್ತೆ ಅದು ಬೇಕು ನನಗೆ. ಮಿಕ್ಕಿದೆಲ್ಲ ಟೆಂಪ್ರರಿ. ಐ ವಾಂಟ್ ಪೀಪಲ್ 10 years ಲೇಟರ್ ಟು ರಿಮೆಂಬರ್. ಯಾಕಂದರೆ ಈ ಒಂದು ಪ್ಯಾಂಡಮಿಕ್ ನಾವು ಯಾವ್ಯಾರು ಸರ್ವೈವ್ ಮಾಡ್ತೀವಿ, ದೇವ್ರ ದೇಹದಿಂದ ನಾವೆಲ್ಲರೂ ಸರ್ವೈವ್ ಮಾಡಿದ್ರೆ 10 ವರ್ಷ ಆದಮೇಲೆ ನಮಗೆ ಒಂದು ಸ್ಟೋರಿ ಇರುತ್ತೆ ಹೇಳೋಕ್ಕೆ. ಆ್ಯಂಡ್ ಆ ಸ್ಟೋರಿ ಹೇಳಬೇಕಾದ್ರೆ ಅವ್ರು ಹೇಳಿದ್ರೆ ರಾಗಿಣಿ ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ರು ಅಂತ, ದ್ಯಾಟ್ ಇಸ್ ಮೈ ಅವಾರ್ಡ್. ಐ ಡೋಂಟ್ ವಾಂಟ್ ಎನಿಥಿಂಗ್ ಎಲ್ಸ್. ಯಾ, ಕಂಟಿನ್ಯೂ ಆಗುತ್ತಾ ನಿಮ್ಮ ಸರ್ವಿಸ್ ಅಥವಾ? ಯಾ 100%. ನಾವು ನಾಟ್ ಜಸ್ಟ್ ಪ್ಯಾಂಡಮಿಕ್ ಟೈಮಲ್ಲಿ ಆ್ಯಕ್ಚುಲಿ ನಾವು ಆರ್ ಡಿ ವೆಲ್ಫೇರಿಂದ ಜೆನೆಕ್ಸ್ಟ್ ಯಾಕೆ ಕನ್ವರ್ಟ್ ಮಾಡಿದ್ವಿ, ಬಿಕಾಸ್ ಇಟ್ಸ್ ಅ ರಿಜಿಸ್ಟರ್ಡ್ ಟ್ರಸ್ಟ್. ಆ್ಯಂಡ್ ಈ ಟ್ರಸ್ಟ್ ಮೂಲಕ ನಾವು ಸ್ಟೇಟ್ ವೈಸ್ ನ್ಯಾಷನಲಿ ಆಲ್ಸೋ ಕೆಲವೊಂದು ಪ್ರೋಗ್ರಾಮ್ಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ. ಲಾಂಗ್ ಟರ್ಮ್ ಪ್ರೋಗ್ರಾಮ್ಸ್ ಲೈಕ್ ರೂರಲ್ ಡೆವಲಪ್ಮೆಂಟ್ ಆಗಲಿ, ಎಜುಕೇಷನ್ ಆಗಲಿ, ಆಮೇಲೆ ವಿಮೆನ್ ಇಶ್ಯೂಸ್ ಮೇಲೆ ಸ್ವಲ್ಪ ಎಂಪವರ್ಮೆಂಟ್ ಮಾಡೋದು, ಆ್ಯಂಡ್ ಸಪೋರ್ಟಿಂಗ್ ಸ್ಮಾಲ್ ಬಿಸ್ನೆಸ್ಸಸ್. ಯಾಕಂದರೆ ತುಂಬ ಪಾಪ ರೈತರು ಆಗಲಿ, ಅವ್ರದ್ದು ಸ್ಮಾಲ್ ಬಿಸ್ನೆಸ್ಸಸ್, ಚಿಕ್ಕ ಬಿಸ್ನೆಸ್ಸಸ್ ಅವರು ತುಂಬ ಸಫರ್ ಆಗ್ತದೆ. ಸೊ ಈ ಒಂದು ಪ್ರೋಗ್ರಾಮ್ಸ್ ಮೂಲಕ ವಿ ವಾಂಟ್ ಟು ಜನರೇಟ್. ಬೇಸಿಕಲಿ ನಾವು ಎಷ್ಟು ಊಟ ಕೊಟ್ರು, ಎಷ್ಟು ದಿನ, ತಿಂಗಳು, ವರ್ಷ ಕೊಟ್ರು ಜೀವನ ಪೂರ್ತಿ ಎಲ್ರಿಗೂ ಊಟ ಹಾಕೋಕ್ಕೂ ಆಗಲ್ಲ ಆ್ಯಂಡ್ ಮಾಡಬಾರ್ದು. ನನ್ನ ಪ್ರಕಾರ ಪ್ರತಿಯೊಬ್ಬರು ಪರ್ಸನ್ ಸೆಲ್ಫ್ ಸಫಿಷಿಯೆಂಟ್ ಇರಬೇಕು. ನಿಮಗೆ ನೋಡ್ಕೋಬೇಕು ಅಂತ ಒಂದು ಪವರು, ಆಮೇಲೆ ಎಬಿಲಿಟಿ, ನೀವು ನಿಮ್ಮ ಫ್ಯಾಮಿಲಿನ ನೀವು ನೋಡ್ಕೋಬೇಕು. ಅದು ನೀವು ಹೆಂಗೆ ಮಾಡ್ತೀರಾ, ವರ್ಕ್ ಆಗಲಿ, ನಿಮ್ಮ ಬಿಸ್ನೆಸ್ ಆಗಲಿ, ಅದು ಇದ್ರೆ ಸಾಕು. ವಿ ಶುಡ್ ವರ್ಕ್ ಆನ್ ಕ್ರಿಯೇಟಿಂಗ್ ಅ ಜನರೇಷನ್ ದ್ಯಾಟ್ ಇಸ್ ಲೈಕ್ ದ್ಯಾಟ್. ವಿ ಕಾಂಟ್ ಮೇಕ್ ಪೀಪಲ್ ಡಿಪೆಂಡೆಂಟ್ ಮಾಡಿದ್ರೂ ನಾವು ಸಾಯಿಸ್ತಾ ಇದ್ದೀವಿ ಜನನ ಮತ್ತು ನಮ್ಮ ಯೂತ್ನ ಅಥವಾ ನಮ್ಮ ಫ್ಯೂಚರ್ನ. ನಾವು ಯಾವ ಥರ ಫ್ಯೂಚರ್ ಕ್ರಿಯೇಟ್ ಮಾಡಬೇಕು ಅಂದರೆ ಪ್ರತಿಯೊಬ್ಬರು ಪರ್ಸನ್ ಸೆಲ್ಫ್ ಸಫಿಷಿಯೆಂಟ್ ಇರಬೇಕು. ದಟ್ ಓಕೆ, ನಾನು ಇವಾಗ ನನ್ನನ್ನು ನೋಡ್ಕೋಬೋದು, ನನ್ನ ಫ್ಯಾಮ್ಲಿನ ನೋಡ್ಕೋಬೋದು ಅಂತ. ಆ್ಯಂಡ್ ಈವನ್ ದಟ್ ಈಸ್ ಹೆಣ್ಮಕ್ಳಿಗೂ ಆಗುತ್ತೆ, ಗಂಡು ಮಕ್ಳಿಗೂ ಆಗುತ್ತೆ. ಸೊ ದ್ಯಾಟ್ ಈಸ್ ವಾಟ್ ಐ ವಾಂಟ್ ಟು ಫೋಕಸ್ ಆನ್ ಥ್ರೂ ದಿಸ್. ತಪ್ಪುಗಳು ಕೆಲವೊಂದು ಸಂದರ್ಭದಲ್ಲಿ ಆಗುತ್ತೆ, ಅದರಿಂದ ಕಲಿತು ಅದನ್ನು ಮರೆತು ಒಂದು ಬ್ಯೂಟಿಫುಲ್ ಆಗಿರುವಂಥ ಸಮಾಜ ಕಟ್ಟುವಂಥ ಕೆಲಸದಲ್ಲಿ ತಾವು ಬ್ಯುಸಿ ಆಗಿದ್ದೀರಿ. ನಿಮ್ಮನ್ನು ಇಷ್ಟಪಡುವಂಥ ಜನ ಅಥವಾ ನಿಮ್ಮನ್ನು ಹೇಟ್ ಮಾಡುವಂಥ ಜನ ತುಂಬ ಇದ್ದಾರೆ ಇವತ್ತು ಏನೋ ಸೊಸೈಟಿನಲ್ಲಿ. ನೀವು ಕಷ್ಟದಲ್ಲಿದ್ದಾಗ ನಿಮಗೆ ಏನೋ ಒಂದು ಟೆಕ್ಸ್ಟ್ ಮೆಸೇಜ್ ಆಗಲಿ, ಒಂದು ಕಾಲ್ಸ್ ಆಗಲಿ, ಅಥವಾ ಹೆಲ್ಪ್ ಅನ್ನೋದು ಕೆಲವೊಂದು ಸಲ ಅವರಿಗೆ ಅನುಭವಿಸಿದಾಗ ಗೊತ್ತಾಗುತ್ತೆ. ಒಂದು ಕಾಲ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಒಂದು ಟೆಕ್ಸ್ಟ್ SMS ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ರಾಗಿಣಿ? ನನ್ನ ಸ್ಮೈಲಲ್ಲಿ ಎಲ್ಲ ಆನ್ಸರ್ಸ್ ಇದೆ. ನಾನು ನಿಜವಾಗ್ಲೂ ಆ ಥರ ಪರ್ಸನೇ ಇಲ್ಲ. ದಟ್ ನನಗೆ ಯಾವತ್ತೂ ಮಾತಾಡೋ ಅವಶ್ಯಕತೆ ಇರಲಿಲ್ಲ ನನ್ನ ಲೈಫಲ್ಲಿ, ಇವಾಗ್ಲೂ ಇಲ್ಲ. ನನಗೆ ಇಷ್ಟಪಡೋರಿಗೆ ಕೂಡ ತುಂಬ ಪ್ರೀತಿ, ನನಗೆ ಇಷ್ಟಪಟ್ಟಿಲ್ಲ ಅಂದ್ರೂ ನಿಮ್ಗೆ ಎಲ್ರಿಗೂ ತುಂಬ ಪ್ರೀತಿ. ನನ್ನ ಕಡೆಯಿಂದ ಎಲ್ರಿಗೂ ಒಳ್ಳೆ ವಿಷಯ ಯಾವತ್ತೂ. ನಾನು ಯಾರು ಮೇಲೆ ಯಾರನ್ನ ಯಾವತ್ತೂ ಕೆಟ್ಟು ಅಂತ ಆಗಲಿ ಅಥವಾ ಅನುಭವಿಸ್ಲಿ ಅಂತ ಹೇಳಲ್ಲ. ಎಲ್ಲೂ ಚೆನ್ನಾಗಿರಬೇಕು, ಒಳ್ಳೇದಾಗಬೇಕು, ಸೇಫ್ ಆಗಿರಬೇಕು. ಆ್ಯಂಡ್ ರೆಸ್ಟ್ ಇಸ್ ಕರ್ಮ ಅಲ್ವಾ. ನೀವು ಯಾವ ಥರ ಕರ್ಮ ಮಾಡ್ತೀರಾ ಅದೇ ರೀತಿಯಲ್ಲಿ ನಿಮಗೆ ವಿಲ್ ರೀಪೇ. ಐ ಬಿಲೀವ್ ವೆರಿ ಸ್ಟ್ರಾಂಗ್. ಐ ಆಮ್ ಎ ವೆರಿ ಸ್ಪಿರಿಚುವಲ್ ಪರ್ಸನ್, ಸೊ ಐ ಬಿಲೀವ್ ಇನ್ ಕರ್ಮ. ನಾವು ಯಾವ ಥರ ನಡೆಸ್ತೀವಿ ನಮ್ಮ ಲೈಫು, ಅಥವಾ ನಾವು ಏನು ಕೆಲಸ ನಾವು ಮಾಡ್ತೀವಿ ಅದನ್ನ ನಮಗೆ ಫಲ ಸಿಗತ್ತೆ ಲೈಫಲ್ಲಿ. ಸೊ ಐ ಬಿಲೀವ್ ಇನ್ ದ್ಯಾಟ್. ಓಕೆ ಮళ్ళీ ಅಡುಗೆ ಮಾಡ್ತಾ ಇರ್ತೀರಿ, ಪುಸ್ತಕ ಓದ್ತಾ ಇರ್ತೀರಿ, ನಾನು ಆ್ಯಕ್ಚುಲಿ ಅಡುಗೆ ಮಿಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ. ಆ್ಯಕ್ಚುಲಿ ನಾನು ಆಡಿ ಕಿಚನ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತೀನಿ. ಐ ಆಮ್ ಜಸ್ಟ್ ಬಿಸಿ ರನ್ನಿಂಗ್ ಅರೌಂಡ್ ಸೋ ಮಚ್ ಡ್ಯೂರಿಂಗ್ ದ ಡೇ. ಒಂದು 3-4 hours 5 hours ಸೆಂಟರಲ್ಲಿ ಹೋಗುತ್ತೆ. ಅದಾದಮೇಲೆ ಎಲ್ಲರೂ ಕಲ್ಸಾದ್ಮೇಲೆ ಈವ್ನಿಂಗ್ ವಿ ಹ್ಯಾವ್ ಟು ಸರ್ಕ್ಯುಲೇಟ್ ಇಟ್ ಆಲ್ ಟು ಎವ್ರಿಬಡಿ ದಟ್ ಇಸ್ ಕನೆಕ್ಟೆಡ್ ಟು ದ ಕಾಸ್. ನೆಕ್ಸ್ಟ್ ಡೇ ಪ್ಲ್ಯಾನಿಂಗ್ ಇರುತ್ತೆ. ಆ್ಯಂಡ್ ದಿನ ನಮ್ಮದು ಮೀಲ್ಸ್ ಜಾಸ್ತಿ ಆಗ್ತಾ ಇದೆ, ರಿಕ್ವೈರ್ಮೆಂಟ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಜಸ್ಟ್ ಟ್ರೈಂಗ್ ಟು ಹೆಲ್ಪ್. ನಾನು ಇಷ್ಟೇ ಹತ್ರ ಇದ್ದಾಗ ರಾಗಿಣಿ ನೋಡಿದ್ದೀನಿ, ಬಟ್ ರಾಗಿಣಿ ಸ್ಟಿಲ್ ನಾನು ಇಷ್ಟು ದೊಡ್ಡದಾಗಿ ಬೆಳಿದ್ದೀನಿ, ಸ್ಟಿಲ್ ಸಿಂಗಲ್. ನನಗೆ ಏನು ಅಜ್ಜಿ ಕರೀತಾ ಇದ್ದೀರಾ ನೀವು? ಏನು ಕರೀತಾ ಇದ್ದೀರಾ ನನಗೆ ಇಷ್ಟಿಂದ ನೋಡಿದ್ದೀರಾ ಅಂತ? ವಾಟ್ ಇಸ್ ಗೋಯಿಂಗ್ ಆನ್?
ಸ್ಟಿಲ್ ಸಿಂಗಲ್ ರಾಗಿಣಿ ಅವರು? Yeah, man. Yeah, what to do? Yeah. I think that's a far-fetched thought. Yeah. ನೀವು ಐ ಥಿಂಕ್ ಇನ್ನೂ ನನ್ನ ನೋಡ್ತಾನೆ ಇರ್ತೀರಾ ಸಾಕಷ್ಟು ವರ್ಷ. ಥ್ಯಾಂಕ್ ಯು ಸೋ ಮಚ್ ರಾಗಿಣಿ ಅವರೇ. ತಾವು ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದ್ರಿ. ಈ Thank ಮೂಲಕ you. ಮಾನವೀಯ ಮೌಲ್ಯಗಳನ್ನು ಸಾರುವಂಥ ಕೆಲಸ. ಕನಿಷ್ಠ ಒಬ್ಬ ವ್ಯಕ್ತಿ ಏನು ಸಹಾಯ ಮಾಡೋಕ್ಕಾಗಲ್ಲ ಅಂತಂದಾಗ ಒಂದು ಹೊತ್ತಿನ ಊಟ ಆದರೂ ಕೊಡ್ಬೋದು. ಅಷ್ಟು ಬಡತನ ಇಲ್ದಿರೋ ಸಾಕಷ್ಟು ಜನ ಇದ್ದಾರೆ ಇವತ್ತು. ಒಂದು ಮನೆಗೆ ಒಂದು ಊಟ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ರಿ. ಈ ಮೂಲಕ ಒಂದು ಬೆಸ್ಟ್ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡ್ತಾ ಇದ್ರಿ. ಅದ್ರ ಜೊತೆಗೆ ನಿಮ್ಮ ಕೈಲಿ ಒಂದಷ್ಟು ಸಿನಿಮಾಗಳಿದೆ. ಆ ಸಿನಿಮಾ ಮೂಲಕ ಎಲ್ಲ ಸರಿಯಾದ ನಂತರ ನಮ್ಮನ್ನೆಲ್ಲರೂ ಕೂಡ ರಂಜಿಸಿ ತಾವು ಕಂಡಂಥ ಎಲ್ಲ ಕನಸುಗಳು ಕೂಡ ನನಸಾಗಲಿ. ತಾವು ಇನ್ನೂ ದೊಡ್ಡ ಮಟ್ಟಿಗೆ ಬೆಳೀರಿ ಅಂತ ನಾನು ಕೂಡ ಪ್ರೀತಿಯಿಂದ ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ಒನ್ ಥಿಂಗ್ ಐ ವಾಂಟ್ ಟು ಸೇ ದಟ್ ಚಾರಿಟಿ ಸ್ಟಾರ್ಟ್ ಆಗೋದು ನಮ್ಮ ಪಕ್ಕದಿರೋ ಪರ್ಸನಿಂದ, ನಮ್ಮ ಮನೆಯಲ್ಲಿ ಇರೋ ಪೀಪಲ್ನ. ಸೊ ನೀವು ಚಾರಿಟಿ ಮಾಡಬೇಕು ಅಂತಂದರೆ ಫಸ್ಟ್ ನಿಮ್ಮ ಮನೇಲಿ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೂ ಊಟ, ರಾಷನು, ವ್ಯಾಕ್ಸಿನೇಷನು ಇದೆಲ್ಲ ಮಾಡಿಸಿ ಅದಾದಮೇಲೆ ಆಚೆ ಹೋಗಿ. ಅದು ಬೇಸಿಕ್ ನೀವು ಮಾಡಿದ್ರೆ ನಿಮ್ಮ ಜವಾಬ್ದಾರಿ ಮುಗೀತು ಅಂತ ಜಸ್ಟ್ ನನ್ನ ರಿಕ್ವೆಸ್ಟ್ ಎಲ್ಲರ ಕಡೆ. CM ಫಂಡ್ PM ಫಂಡ್ ಕೊಡೋ ಬದಲು ಅಕ್ಕಪಕ್ಕದಲ್ಲಿ ಯಾರಿದಾರೋ, ಎಲ್ಲಿ ಕಷ್ಟದಲ್ಲಿದ್ದಾರೋ ಅಟ್ಲೀಸ್ಟ್ ಅಂಥವ್ರನ್ನ ಹುಡುಕಿ ಅಂಥವ್ರಿಗೆ ತಲುಪಿಸೋ ಕೆಲಸ ಆಗಲಿ. ಯಾ, ಕರೆಕ್ಟ್. ಸೊ ಐ ಥಿಂಕ್ ದಟ್ ಚಾರಿಟಿ ಬಿಗಿನ್ಸ್ ಫ್ರಮ್ ಹೋಮ್ ಅಂತಾರಲ್ಲ. ಸೊ ದ್ಯಾಟ್. ಬಟ್ ಥ್ಯಾಂಕ್ ಯು ಸೋ ಮಚ್. ಯಾವತ್ತು ಬಂದರೆ ಐ ಲವ್ ಕಮಿಂಗ್ ಹಿಯರ್ ಆ್ಯಂಡ್ ಐ ಲವ್ ಮೀಟಿಂಗ್ ಆಲ್ ಆಫ್ ಯು. ಯಾವತ್ತು ಪಾಸಿಟಿವ್ ವೈಬ್ಸೇ. ಇದೇ ರೀತಿಯಲ್ಲಿ ನಮ್ಮೆಲ್ಲ ಕೆಲಸ ಸಪೋರ್ಟ್ ಮಾಡಿ. ಆ್ಯಂಡ್ ಪ್ರತಿಯೊಂದು ಪರ್ಸನ್ಗೆ ಈ ಒಂದು ಟೀಮಲ್ಲಿ ಐ ಜಸ್ಟ್ ವಾಂಟ್ ಟು ಸೇ ದಟ್ ಯು ಗೈಸ್ ಆರ್ ಅಮೇಝಿಂಗ್. ಆ್ಯಂಡ್ ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ. 24 hours ನ್ಯೂಸ್ ಚಾನಲ್ ಇಸ್ ವರ್ಕಿಂಗ್ ಟು ಗಿವ್ ಯು ದ ಲೇಟೆಸ್ಟ್ ನ್ಯೂಸ್. ಸೊ ಅದನ್ನು ನೀವು ಅಪ್ರಿಷಿಯೇಟ್ ಮಾಡಬೇಕು. ಅಪ್ರಿಷಿಯೇಟ್ ದ ಗುಡ್ ಆಲ್ವೇಸ್. ಥ್ಯಾಂಕ್ ಯು ಸೊ ಮಚ್. ಎಸ್, ಇದು ಈ ಕ್ಷಣದ ಕಂಟೆಂಟ್. ಇನ್ನಷ್ಟು ಕಂಟೆಂಟ್ಗಾಗಿ ಫಾಲೋ ಮಾಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.